ಸಿದ್ದರಾಮಯ್ಯ ಅವರ ರಾಜೀನಾಮೆ ಈಗ ಅಂಗೀಕಾರ ಆಗಿದೆ. ಸಿಎಂ ರಾಜೀನಾಮೆಯನ್ನ ಗವರ್ನರ್ ಅಂಗೀಕಾರಗೊಳಿಸಿದ್ದಾರೆ. ಸಿದ್ದರಾಮಯ್ಯ ರಾಜೀನಾಮೆ ಅಂಗೀಕಾರ. ಸಿಎಂ ರಾಜೀನಾಮೆಯನ್ನ ಅಂಗೀಕರಿಸಿದ ಗವರ್ನರ್. ನಿನ್ನೆ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನ ನೀಡಿದ್ರು. ಆದ್ರೆ ರಾಜ್ಯಪಾಲರು ಇರಲಿಲ್ಲ. ಹಾಗಾಗಿ ರಾಜ್ಯಪಾಲರ ಕಾರ್ಯದರ್ಶಿಗೆ ಈ ಒಂದು ರಾಜೀನಾಮೆಯನ್ನ ಸಲ್ಲಿಸಿದ್ರು. ತಮ್ಮ ವಿವೇಚನಾಧಿಕಾರಿಯನ್ನ ಬಳಸಿ ರಾಜೀನಾಮೆ ಅಂಗೀಕಾರ. ಕೆಲವೇ ಕ್ಷಣಗಳಲ್ಲಿ ಲೋಕಭವನದಿಂದ ಆದೇಶ. ಸಂವಿಧಾನಬದ್ಧವಾಗಿ ರಾಜೀನಾಮೆ ಅಂಗೀಕಾರ. ಸಿಎಂ ರಾಜೀನಾಮೆಯನ್ನ ಅಂಗೀಕಾರದ ಪತ್ರ ಕೂಡ ಲಭ್ಯ ಆಗಲಿದೆ. ಸಿದ್ದರಾಮಯ್ಯ ರಾಜೀನಾಮೆ ಅಂಗೀಕಾರ ಆಗಿದೆ. ಸಿದ್ದರಾಮಯ್ಯ ಅವರ ರಾಜೀನಾಮೆಯನ್ನ ಸದ್ಯಕ್ಕೆ ಅಂಗೀಕಾರ ಮಾಡಲಾಗಿದೆ. ಸಿಎಂ ರಾಜೀನಾಮೆ ಏನು ಸಲ್ಲಿಕೆ ಮಾಡಿದ್ರು, ನಿನ್ನೆ ರಾಜ್ಯಪಾಲರ ಒಂದು ಕಚೇರಿಗೆ ಭೇಟಿಯನ್ನ ಕೊಟ್ಟು ವಿಶೇಷ ಕಾರ್ಯದರ್ಶಿಗೆ ತಮ್ಮ ರಾಜೀನಾಮೆ ಪತ್ರವನ್ನು ಕೂಡ ಹಸ್ತಾಂತರಿಸಿದ್ರು. ಯಾಕೆಂತಂದ್ರೆ ಮೊದಲಿಗೆ ಅಲ್ಲಿ ಏನು ಕಾರ್ಯದರ್ಶಿಗೆ ಒಂದು ರಾಜೀನಾಮೆ ಪತ್ರವನ್ನ ನೀಡಿದ್ರು, ಆ ಒಂದು ಸಂದರ್ಭದಲ್ಲಿ ಅವರು ತೆಗೆದುಕೊಳ್ಳಿಲ್ಲ. ಅದಾದ ನಂತರ ಆ ಒಂದು ಏನು ರಾಜೀನಾಮೆ ಪತ್ರವನ್ನ ತೆಗೆದುಕೊಂಡ್ರು. ಆದ್ರೆ ರಾಜ್ಯಪಾಲರ ಸಹಿ ಬೇಕಾಗುತ್ತೆ. ಈಗ ರಾಜೀನಾಮೆಯನ್ನ ನೀಡಿದಂತಹ ಸಂದರ್ಭದಲ್ಲಿ ರಾಜ್ಯಪಾಲರ ಸಹಿ ಇದ್ರೆ ಮಾತ್ರ ಆ ಒಂದು ರಾಜೀನಾಮೆ ಪತ್ರ ಅಂಗೀಕಾರ ಆಗುತ್ತೆ, ಆಗ ಕನ್ಸಿಡರ್ಡ್ ಮಾಡ್ತಾರೆ. ಸದ್ಯಕ್ಕೆ ನಿನ್ನೆ ಈ ಒಂದು ರಾಜೀನಾಮೆ ಪತ್ರವನ್ನ ಸಲ್ಲಿಕೆ ಮಾಡುವ ಕೆಲಸವನ್ನು ಕೂಡ ಸಿದ್ದರಾಮಯ್ಯ ಅವರು ಮಾಡಿದ್ರು. ಈಗ ಆ ಒಂದು ರಾಜೀನಾಮೆ ಅಂಗೀಕಾರ ಆಗಿದೆ. ರಾಜ್ಯಪಾಲರ ಕಾರ್ಯದರ್ಶಿಗೆ ರಾಜೀನಾಮೆ ಸಲ್ಲಿಸಿದ್ದೇನಿದೆ, ತಮ್ಮ ವಿವೇಚನಾ ಅಧಿಕಾರವನ್ನ ಬಳಸಿ ರಾಜೀನಾಮೆಯನ್ನ ರಾಜ್ಯಪಾಲರು ಅಂಗೀಕಾರಗೊಳಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಲೋಕಭವನದಿಂದ ಆದೇಶ. ಇನ್ನು ಸಂವಿಧಾನಬದ್ಧವಾಗಿ ರಾಜೀನಾಮೆಯನ್ನ ಅಂಗೀಕಾರಗೊಳಿಸಿದ್ದಾರೆ. ನಿನ್ನೆ ಏನು ರಾಜ್ಯಪಾಲರ ಕಚೇರಿಗೆ ಭೇಟಿ ನೀಡಿದ್ರು, ಆ ಒಂದು ಸಂದರ್ಭದಲ್ಲಿ ರಾಜ್ಯಪಾಲರ ಕಾರ್ಯದರ್ಶಿ ಪ್ರಭುಶಂಕರ್ ಅವರ ಒಂದು ಕೈಗೆ ಒಂದು ರಾಜೀನಾಮೆ ಪತ್ರವನ್ನು ಕೂಡ ಸಲ್ಲಿಕೆ ಮಾಡಿದ್ರು. ಏನು ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ರ, ನಿನ್ನೆ ಹೋಗಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಪತ್ರವನ್ನ ಸಲ್ಲಿಕೆ ಮಾಡಿರುವಂತಹ ದೃಶ್ಯಾವಳಿಗಳವು. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರೋಹನ್. ವೆರಿ ಗುಡ್ ಮಾರ್ನಿಂಗ್. ಸದ್ಯಕ್ಕೆ ನಿನ್ನೆ ಹೋಗಿ ಸಿದ್ದರಾಮಯ್ಯ ಅವರು ತಮ್ಮ ರಾಜೀನಾಮೆ ಪತ್ರವನ್ನ ರಾಜ್ಯಪಾಲರ ಕಾರ್ಯದರ್ಶಿಗೆ ನೀಡಿದ್ರು. ಈಗ ಆ ಒಂದು ರಾಜೀನಾಮೆ ಪತ್ರ ಅಂಗೀಕಾರ ಆಗಿದೆ. ಏನೆಲ್ಲ ಅಪ್ಡೇಟ್ ಇದೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರೋಹನ್? ಸಾಹಿತ್ಯ ವೆರಿ ಗುಡ್ ಮಾರ್ನಿಂಗ್. ಏನಂತಂದ್ರೆ ರಾಜ್ಯ ಒಂದು ರಾಜಕಾರಣದಲ್ಲಿ ಏನೋ ಪೊಲಿಟಿಕ್ಸ್ ಇತ್ತಲ್ಲ, ಅದು ಒಂದು ಡೆವಲಪ್ಮೆಂಟ್ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಈಗಾಗಲೇ ರಾಜೀನಾಮೆ ನೀಡಿದಂತಹ ಸಿಎಂ ಸಿದ್ದರಾಮಯ್ಯನವರನ್ನ ಏನೋ ರಾಜೀನಾಮೆಯನ್ನು ಕೂಡ ಈಗಾಗಲೇ ರಾಜ್ಯಪಾಲರು ಕೂಡ ಅಫಿಷಿಯಲ್ ಆಗಿ ಈಗಾಗಲೇ ಅಂಗೀಕರಿಸಿದ್ದಾರೆ ಅಂತ ಹೇಳ್ಬೋದು. ಇನ್ನು ಕೆಲವೇ ಕ್ಷಣದಲ್ಲಿ ಲೋಕಭವನದಲ್ಲಿ ಕೂಡ ಒಂದು ಅಫಿಷಿಯಲ್ ಒಂದು ಆದೇಶ ಕೂಡ ಹೊರಬೀಳುವ ಸಾಧ್ಯತೆ ಕೂಡ ಇದೆ ಅಂತ ಹೇಳ್ಬೋದು. ಕಾನ್ಸ್ಟಿಟ್ಯೂಷನ್ಗೆ ಬದ್ಧವಾಗಿರ್ತಕ್ಕಂಥ ನಡೆದಂತ ಆ ಒಂದು ಪ್ರೊಸೆಸ್ ಇತ್ತಲ್ಲ, ಅದು ರಾಜ್ಯ ರಾಜಕೀಯದಲ್ಲಿ ಈಗ ಹೊಸ ಒಂದು ಚರ್ಚೆಗೆ ಕೂಡ ಕಾರಣವಾಗಿದೆ ಅಂತಾನೆ ಹೇಳ್ಬೋದು. ರಾಜ್ಯಪಾಲರ ಒಂದು ರಾಜಧಾನಿಯಲ್ಲಿ ಇಲ್ಲದಂತ ಒಂದು ಕಾರಣ, ಬೆಂಗಳೂರಿನಲ್ಲಿ ಇಲ್ಲದ ಒಂದು ಕಾರಣಕ್ಕೋಸ್ಕರ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ರಾಜೀನಾಮೆ ಪತ್ರನ ಒಂದು ಸ್ಪೆಷಲ್ ಸೆಕ್ರೆಟರಿಗೆ, ಚೀಫ್ ಒಂದು ಕಾರ್ಯದರ್ಶಿಗೆ ಕೂಡ ಸಲ್ಲಿಸ್ತಾರೆ. ನಿನ್ನೆ ಆ ವೇಳೆ ಕಾರ್ಯದರ್ಶಿಗಳ ಪತ್ರವನ್ನ ಸ್ವೀಕರಿಸಿದ್ರೆ ಅಂತಿಮವಾಗಿ ಅಂದ್ರೆ ಫೈನಲ್ ಅಂಗೀಕೃತಕ್ಕೆ ನಾವೇನು ರಾಜ್ಯ ಒಂದು ಪಾಲರ ಸಹಿ ಅಗತ್ಯವಿರುತ್ತೆ. ಹೀಗಾಗಿ ರಾಜ್ಯಪಾಲರಿಗೂ ಎಲ್ಲ ಒಂದು ಪ್ರೊಸೆಸ್ ಮಾಡುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಬೆಂಗಳೂರಿನಲ್ಲಿ ಆಲ್ರೆಡಿ ಮಾಡಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ರಾಜ್ಯಪಾಲರು ಇಂದು ಬೆಳಗ್ಗೆನೂ ಕೂಡ ತಮ್ಮ ವಿವೇಚನಾ ಅಧಿಕಾರಿಗಳು ಎಲ್ಲವನ್ನೂ ಬಳಸಿಕೊಂಡು ಒಂದು ಅಫಿಷಿಯಲ್ ಆಗಿ ಒಂದು ಅಧಿಕೃತವಾಗಿ ಕೂಡ ಅಂಗೀಕರಿಸಿದ್ದಾರೆ ಅಂತ ಹೇಳ್ಬೋದು. ಕಾನ್ಸ್ಟಿಟ್ಯೂಷನ್ಗೆ ಬದ್ಧವಾಗಿರ್ತಕ್ಕಂಥ ಸಾಕಷ್ಟು ಒಂದು ಪ್ರೊಸೆಸ್ ಇತ್ತಲ್ಲ, ಅದೆಲ್ಲ ಪೂರ್ಣಗೊಂಡಿದೆ ಅಂತ ಹೇಳ್ಬೋದು. ಇನ್ನು ಸ್ಟೇಟ್ ಗವರ್ಮೆಂಟ್ ನ ಮುಂದಿನ ನಡೆಯ ಬಗ್ಗೆ ಈಗಾಗಲೇ ಕುತೂಹಲವೂ ಕೂಡ ಈಗಾಗಲೇ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಸಿಎಂ ರಾಜೀನಾಮೆ ಅಂಗೀಕಾರದ ಒಂದು ಅಧಿಕೃತ ಒಂದು ಲೆಟರ್ ಏನಿದೆ ಅಲ್ಲ, ಒಂದು ಕೆಲವೇ ಕ್ಷಣಗಳಲ್ಲಿ ಲೋಕಭವನದಿಂದ ಕೂಡ ಒಂದು ಆರ್ಡರ್ ಒಂದು ಪ್ರಕಟವಾಗುತ್ತೆ ಅಂತಾನೆ ಹೇಳ್ಬೋದು. ರಾಜಕೀಯ ವಲಯದಲ್ಲಿ ಸಾಕಷ್ಟು ಒಂದು ಡೆವಲಪ್ಮೆಂಟ್ ಗೆ ಕಾರಣವಾಗಿರ್ತಕ್ಕಂಥ ಚರ್ಚೆ ಇತ್ತಲ್ಲ, ಇವೆಲ್ಲ ನೋಡಿದಾಗ ಕಾಂಗ್ರೆಸ್ ಪಾಳ್ಯದಲ್ಲಿ ಮುಂದಿನ ಮುಖ್ಯಮಂತ್ರಿ ಒಂದು ಆಯ್ಕೆಯ ಪ್ರೊಸೆಸ್ ಇದೆಲ್ಲ ಈಗ ವೇಗ ಪಡೆದುಕೊಳ್ಳುತ್ತೆ ಅಂತಾನೆ ಹೇಳ್ಬೋದು. ಒಟ್ಟಾರೆ ಸಿಎಂ ಸಿದ್ದರಾಮಯ್ಯನವರ ಒಂದು ಆ ಒಂದು ರಾಜೀನಾಮೆ ಅಂಗೀಕಾರ ಮತ್ತು ರಾಜ್ಯ ರಾಜಕಾರಣದಲ್ಲಿ ಒಂದು ಮಹತ್ವದ ತಿರುವು ಸಿಕ್ಕಂತಾಗಿದೆ. ಮುಂದಿನ ಒಂದು ಕೆಲವೇ ಗಂಟೆಗಳಲ್ಲಿ ರಾಜ್ಯದ ಒಂದು ಭವಿಷ್ಯದ ಒಂದು ರಾಜಕೀಯ ಒಂದು ನಿರ್ಣಾಯಕವಾಗಲಿದೆ ಅಂತ ಹೇಳ್ಬೋದು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ರೋಹನ್ ನಿಮ್ಮೆಲ್ಲ ಮಾಹಿತಿಗೆ.